ಕಾರವಾರ ತಾಲೂಕಿನ ಹಳಗಾದಲ್ಲಿ ನಾಪತ್ತೆಯಾದ ದಂಪತಿ ಸುಳಿವು ಸಿಕ್ಕಲ್ಲಿ ಮಾಹಿತಿ ನೀಡುವಂತೆ ದಾಂಡೇಲಿಯಲ್ಲಿ ಕುಟುಂಬಸ್ಥರಿಂದ ಮನವಿ. ಪಾರ್ಶ್ವವಾಯುಗೆ ಸಂಬಂಧಿಸಿದಂತೆ ಕಾರವಾರ ತಾಲೂಕಿನ ಹಳಗಾದಲ್ಲಿ ಚಿಕಿತ್ಸೆ ಪಡೆಯಲು ಬಂದ ದಂಪತಿಗಳು ನಾಪತ್ತೆಯಾಗಿದ್ದು, ನಾಪತ್ತೆಯಾಗಿರುವ ದಂಪತಿಗಳ ಬಗ್ಗೆ ಯಾರಿಗಾದರೂ ಸುಳಿವು ಸಿಕ್ಕಲ್ಲಿ ಕಾರವಾರದ ಚಿತ್ತಾಕುಲ ಪೊಲೀಸ್ ಠಾಣೆಗೆ ಇಲ್ಲವೇ ತಮಗೆ ಮಾಹಿತಿ ನೀಡುವಂತೆ ನಾಪತ್ತೆಯಾದ ದಂಪತಿಗಳ ಕುಟುಂಬಸ್ಥರು ದಾಂಡೇಲಿ ನಗರದಲ್ಲಿ ಭಾನುವಾರ ಸಂಜೆ 5 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ನಿವಾಸಿಗಳಾದ 45 ವರ್ಷ ವಯಸ್ಸಿನ ಪರ್ವೀನ್ ಬೇಗಂ ಮತ್ತು 50 ವರ್ಷ ವಯಸ್ಸಿನ ಇಸ್ಮಾಯಿಲ್ ಮಿಯಾ ಎಂಬವರೇ ನಾಪತ್ತೆಯಾದ ದಂಪತಿಗಳಾಗಿದ್ದಾರೆ. ಇವರು ಆಗಸ್ಟ್ 29ರಂದು ಬೀದರ್ ಜಿಲ್ಲೆಯ ಹುಮ್ನಾಬಾದಿನಿಂದ ಪಾರ್ಶ್ವವಾಯು ಕಾಯಿಲೆಗೆ ಸಂಬಂಧಿಸಿದಂತೆ ಚಿಕಿತ್ಸೆ ಪಡೆಯಲು ಕಾರವಾರ ತಾಲೂಕಿನ ಹಳಗಾದಲ್ಲಿರುವ ಆಸ್ಪತ್ರೆಗೆ ಬಂದಿದ್ದರು. ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡೆದು ಅದೇ ದಿನ ಆಸ್ಪತ್ರೆಯಿಂದ ಮರಳಿದ್ದಾರೆ. ಆದರೆ ಅಲ್ಲಿಂದ ಈವರೆಗೆ ಅವರು ಮನೆಗೆ ಬರದೆ ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ಚಿತ್ತಾಕುಲ ಪೊಲೀಸ್ ಠಾಣೆಗೂ ದೂರು ದಾಖಲಿಸಿದ್ದೇವೆ. ಈ ದಂಪತಿಗಳ ಬಗ್ಗೆ ಯಾರಿಗಾದರೂ ಮಾಹಿತಿ ಸಿಕ್ಕಲ್ಲಿ ತಕ್ಷಣವೇ ಚಿತ್ತಾಕುಲ ಪೊಲೀಸ್ ಠಾಣೆ ಇಲ್ಲವೇ ತಮಗೆ ತನ್ನ ಮೊಬೈಲ್ ಸಂಖ್ಯೆ 8217205527ಗೆ ಸಂಪರ್ಕಿಸುವಂತೆ ಇಲ್ಲವೇ ಮಾಹಿತಿಯನ್ನು ನೀಡುವಂತೆ ಪರ್ವೀನ್ ಬೇಗಂ ಅವರ ಸಹೋದರ ಮುಸ್ತಫಾ ಮೊಹಮ್ಮದ್ ಅವರು ಭಾನುವಾರ ಸಂಜೆ 5 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಹಾಸ್ಪಿಟಲಿಂದ ನಮ್ಮ ಮಕ್ಕಳು ನಮ್ಮ ಭೌಜಿ ಇಬ್ಬರು ಇದು ಕಾರವಾರ ಹೋಗಪ್ಪರಿ ಬಸ್ಸಿನಾಗ ಮಿಸ್ಟೇಕ್ ಆಗಿ ಒಂದು 10-15 ದಿವಸ ಆಯಿತು, ಇನ್ನೂ ಸಿಗಲ್ಲ ಹೋಗ್ಯಾರ. ಮತ್ತು ನಿಮ್ಮದು ಊರು ಯಾವುದು? ನಮ್ಮದು ಊರು ಹುಮ್ನಾಬಾದ್, ಬೀದರ್ ಡಿಸ್ಟಿಕ್ ಪ್ರಾಪರ್ ಊರು. ಅಲ್ಲಿಂದ ಹುಡುಗ್ಲೈತಿ 10-15 ದಿನ ಆಯ್ತು, ನಾನು ಸಿಗಲ್ಲ ಹೋಗ್ಯಾರ. ಯಾರು ಇದ್ರು ಎಲ್ಲಿಗೆ? ಹಳಗಾವ್ ಹಾಸ್ಪಿಟಲ್. ಹಳಗಾವ್ ಹಾಸ್ಪಿಟಲ್ ಏನಾಗಿತ್ತು ಅವರಿಗೆ? ಅವ್ರಿಗೆ ಲಕ್ವ ಆಕ್ಸಿಡೆಂಟ್ ಆಗಿತ್ತು. ಯಾರಿಗೆ? ಬಾವಾಜಿಗೆ. ಅವ್ರು ಯಾರೆಲ್ಲ ಹೋಗಿದ್ರು? ಅವರು ಗಂಡ ಹೆಂಡತಿ ಇಬ್ಬರು. ಯಾವ್ದ್ರಲ್ಲಿ ಹೋಗಿದ್ರು? ಬಸ್ಸಿನಾಗ ಹೋಗಿದ್ರು ಸರ್. ಗೌರ್ಮೆಂಟ್ ಬಸ್. ಗೌರ್ಮೆಂಟ್ ಬಸ್. ಹಳಗದಲ್ಲಿ ಇಳಿದಿದ್ರು ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಹಳಗದಾಗ ತೋರ್ಸ್ಕೊಂಡು ಎಲ್ಲ CC ಕ್ಯಾಮ್ರಾದಾಗ ಫುಲ್ ಅದಾವೆ ಸರ್. ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಸರ್. ಹಾಸ್ಪಿಟ್ಲ್ ಹೋದದ್ದು ಯಾವಾಗ? ಹೋಗೋದವರು 29 ತಾರೀಕು ಸರ್. 29ನೇ ತಾರೀಕು ಆಗಸ್ಟ್. ಹಾಸ್ಪಿಟ್ಲಿಂದ ರಿಟರ್ನ್ ಬಂದಿದ್ದೆ ಯಾವಾಗ? ಅವಾಗ ಸರ್ ಒಂದು 2 ಗಂಟೆದಾಗ ಬಂದ್ರೆ ಸರ್. ಅದೇ ದಿನ ನಡ್ಕೊಂಡು ಹೋಗ್ತಿದ್ರು ಬಾವ. ನಡ್ಕೊಂಡು ಸರ್. ಬಸ್ಸಿನ ಟ್ರಾಫಿಕ್ ಹೆಚ್ಚಿನ ಹಿಡಿದು ಬಿಟ್ಟು ನಮ್ಮ ಮಕ್ಕಳು ಕೆಳಗೆ ಹಿಡಿದಾರೆ. ಅವರು ಮುಂದೆ ಹೋಗಿ ಅವ್ರಿಬ್ಬರು. ಅವ್ರಿಗೆ ಮಕ್ಳು ಎಷ್ಟು? 5 ಮಂದಿ ಹೆಣ್ಮಕ್ಳು, ಒಂದು ಗಂಡಸು ಮಗ ಸರ್. 6. ನಿಮ್ಮ ಭಾವನಿಗೆ ಎಷ್ಟು ವಯಸ್ಸು? ಭಾವನಿಗೆ 50 ವಯಸ್ಸು ಸರ್. 50. ಭಾವಂದ ಹೆಸರು ಏನು? ಇಸ್ಮಾಯಿಲ್ ಮಿಯಾ. ಇಸ್ಮಾಯಿಲ್ ಮಿಯಾ. ಇಸ್ಮಾಯಿಲ್ ಮಿಯಾ. ಎಲ್ಲಿ ಊರು ಭಾವಂದು? ಹುಮ್ನಾಬಾದ್, ಬೀದರ್ ಡಿಸ್ಟಿಕ್. ನಿಮ್ದು ಅಕ್ಕನ ತಂಗಿಯ? ಅಕ್ಕದ ಸರ್. 45 ವಯಸ್ಸು ಅಕ್ಕ. ಅವ್ರದ್ದು ಹೆಸರು ಏನು? 45 ವಯಸ್ಸು. 45 ವರ್ಷ. ಈಗ ಮನೆಯಲ್ಲಿ ಅವರಿಬ್ಬರು ಗಂಡ ಹೆಂಡತಿ ಮತ್ತೆ ಮಕ್ಕಳು ಅಷ್ಟೇ ಇದ್ದಾರೆ. ಈಗ ಮನೆಯಲ್ಲಿ ಮಕ್ಕಳು ಅಷ್ಟೇ ಇದ್ದಾರೆ. ಮಕ್ಕಳು ದೊಡ್ಡವರ ಸಣ್ಣವರ? ಸಣ್ಣವರ ಸರ್. ಮಗ 8 ವರ್ಷದ ಸಣ್ಣ. ಹೆಂಡತಿ ಹೆಸರು ಅವ್ರದ್ದು? ಪರ್ವೀನ್ ಬೇಗಂ. ಪರ್ವೀನ್ ಬೇಗಂ. ಯಾರ್ದು? ನಿಮ್ಮ ಅಕ್ಕನ ಹೆಸರು ಅಂದ್ರೆ ಅವ್ರದ್ದು ಹೆಂಡತಿ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಕಂಪ್ಲೇಂಟ್ FIR ಕಾಪಿ ಎಲ್ಲ ಆಗಿದೆ ಸರ್. ಎಲ್ಲಿ ಕೊಟ್ರಿ ಕಂಪ್ಲೇಂಟ್? ಚಿತ್ರದುರ್ಗ ಪೊಲಿಟಿಷಿಯನ್. ಚಿತ್ರದುರ್ಗ ಪೊಲಿಟಿಷಿಯನ್. ಕಾರವಾರಕ್ಕೆ ಕೊಡ್ಬೇಕಿತ್ತಲ್ಲ? ಇಲ್ಲ, ಅದು ಇದು ಪೊಲಿಟಿಷಿಯನ್ ಅದನ್ನೇ ಬರ್ತಾ. ಹಳಗ ಪೊಲಿಟಿಷಿಯನ್ ಅದನ್ನೇ ಬರ್ತದೆ. ಅದೇ ಚಿತ್ತಾಪುರ. ಚಿತ್ತಾಪುರ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀರಿ ಕಾರವಾರ ತಾಲೂಕು. ಏನಂದ್ರು ಸ್ಟೇಷನ್? ಸರ್ ಅವ್ರು ಇನ್ಕ್ವೈರಿ ಚಾಲೂ ಮಾಡಿದ್ದಾರೆ ಸರ್. ಅವ್ರದ್ದು ಫೋಟೋ ಏನಾದ್ರು ಇದೆಯಾ? ಇಬ್ಬರು. ದಯವಿಟ್ಟು ಯಾರು ನಿಮ್ದು ಮೊಬೈಲ್ ಯಾರಿಗೆ ಸಂಪರ್ಕಿಸಬೇಕು? ನಮ್ಮ ನಂಬರ್. ನಿಮ್ಮ ನಂಬರ್ ಹೇಳಿ. 8217205527. ಇನ್ನೊಮ್ಮೆ ಹೇಳಿ. 8217205527. ನಿಮ್ಮ ಹೆಸರು? ಮುಸ್ತಫಾ ರೀ ಸರ್. ಈಗ ಅವತ್ತು ಹಳಗಕ್ಕೆ ಹೋಗಿ ರಿಟರ್ನ್ ಬರದೆ ತಪ್ಪಿಸ್ಕೊಂಡವರ ನಾಪತ್ತೆಯಾಗಿರುವವರು ನಿಮ್ಮ ಭಾವನ ಹೆಸರು? ಇಸ್ಮಾಯಿಲ್ ಮಿಯಾ. ಭಾವನ ಹೆಂಡತಿ ಹೆಸರು ಅಂದ್ರೆ ನಿಮ್ಮ ಅಕ್ಕನ ಹೆಸರು? ಪರ್ವೀನ್ ಬೇಗಂ. ಅವ್ರಿಗೆ 6 ಎಷ್ಟು ಮಕ್ಕಳು? ಅವ್ರ 5 ಮಂದಿ ಹೆಣ್ಮಕ್ಳು, ಒಂದು ಗಂಡಸು ಮಗ ರೀ ಸರ್. ದೊಡ್ಡ ಮಗ. ದೊಡ್ಡವರು ಯಾರು? ಮಗನ ಮಗಳ? ಮಗಳು ಸರ್. ಮಗಳು. ಎಷ್ಟು ವಯಸ್ಸಿನವರು? ವಯಸ್ಸು ಆಕಿಂದು 24 ವಯಸ್ಸು ಅದ ರೀ. 22. ಮತ್ತೆ ಕ್ಯಾಶ್ ಇತ್ತು ಅವ್ರ ಹತ್ರ? ಕ್ಯಾಶ್ 40,50,000 ರೂಪಾಯಿ ಇದ್ದೀವಿ ಸರ್. ಈಗ ಅವ್ರಿಗೆ ಮೊಬೈಲ್ ಇಲ್ಲ? ಮೊಬೈಲ್ ಇಲ್ರಿ ಸರ್. ಮೊಬೈಲ್ ಬಂದ್ ಬಿದ್ದಿದ್ರಿ ಸರ್. ಮೊಬೈಲ್ ಇಲ್ರಿ ಸರ್. ಬಂದ್ ಬಿದ್ದಿದೆ. ಫೋನ್ ಬಂದ್. ನಿಮ್ಗೆ ಏನು ಕಾಂಟ್ಯಾಕ್ಟೇ ಮಾಡಿಲ್ಲ? ಮಾಡಿಲ್ಲ ಸರ್.